ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಒಂದು ಒಳ್ಳೆ ರುಚಿಯಾದ ಬೇಳೆ ಸಾಂಬಾರು ಮಾಡೋಣ ಅಂತ 2 ಥರ ಬೇಳೆ ತೊಗೊಂಡಿದ್ದೀನಿ. ಅರ್ಧ ತೊಗರಿ ಬೇಳೆ, ಅರ್ಧ ಮಸೂರ್ ದಾಲ್ ಹಾಕಿ 2 ಸರ್ತಿ ಚೆನ್ನಾಗಿ ಬೇಳೆ ತೊಳ್ಕೊಳ್ಬೇಕು. ಅದು ತೊಳ್ಕೊಂಡಿದ್ದ ನೀರು ಗಿಡಕ್ಕೆ ಹಾಕ್ತೀನಿ, ವೇಸ್ಟ್ ಮಾಡಲ್ಲ. ಸುಮ್ಮನೆ ಚೆಲ್ಲೋದು ತಪ್ಪಾಗುತ್ತೆ ಅನ್ನಿಸ್ತು. 2 ಸರಿ ತೊಳೆದು ಅದನ್ನೆಲ್ಲ ಇಟ್ಕೊಳ್ತೀನಿ. ಆಮೇಲೆ ಗಿಡಕ್ಕೆ ಹಾಕ್ತೀನಿ. ಇವಾಗ ತರಕಾರಿ ಹೆಚ್ಚೋಷ್ಟೊತ್ತಿಗೆ ಬೇಳೆ ಎಲ್ಲ ನೆಂದಿರುತ್ತೆ. ಸಾಂಬಾರಿಗೆ ಈರುಳ್ಳಿ, ಟೊಮೆಟೊ, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದ ಆಲೂಗೆಡ್ಡೆನೂ ನೀರಿಗೆ ಹಾಕಿಟ್ಟಿದ್ದೀನಿ. ಒಂದು 3 ಬದನೆಕಾಯಿ ತೊಗೊಂಡಿದ್ದೀನಿ. ತೊಟ್ಟು ತೆಗೆದು ನೀರಿಗೆ ಹಾಕಿಟ್ಕೊಳ್ಬೇಕು. ಈ ವಿಡಿಯೋ ನೋಡ್ತಿರೋರು ಮರೆಯದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ಸಂಡೇ ವಿಡಿಯೋ, ಅಪ್ಲೋಡ್ ಲೇಟ್ ಆಗಿದೆ. ದಿನಾನು ಒಂದೇ ಥರ ಪದಾರ್ಥಗಳು ಮಾಡಿ ತಿನ್ನೋಕ್ಕಾಗಲ್ವಲ್ಲ. ಸಾಂಬಾರುಗಳಲ್ಲೇ ವೆರೈಟಿ ಇದೆ, ಮಾಡ್ಕೋಬೇಕು. ನುಗ್ಗೆಕಾಯಿನೂ ಮೇಲೆ ಅದರ ಸಿಪ್ಪೆ ತೆಗೆದು ಹೆಚ್ಚಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಅದು ಬೇಳೆಗೆ ಈರುಳ್ಳಿ, ಬದನೆಕಾಯಿ, ಟೊಮೆಟೊ ಎಲ್ಲ ಹೆಚ್ಚು ಹಾಕ್ಕೊಬೇಕು. ನೀವೆಲ್ಲರೂ ಸಾಂಬಾರು ಮಾಡಿರ್ತೀರ. ನಾನು ನನ್ನ ಕ್ರಮದಲ್ಲಿ ಸಾಂಬಾರು ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಬದನೆಕಾಯಿನೂ ಉದ್ದುದ್ದಕ್ಕೆ ಹೆಚ್ಚಿ ಚೆನ್ನಾಗಿ ತೊಳೆದು ಬೇಳೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಲಿಕ್ಕೆ ಅರಿಶಿಣ ಪುಡಿ, ಉಪ್ಪು ಎಲ್ಲ ಹಾಕಿಟ್ಟಿದ್ದೀನಿ. 2 ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ 3 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಆಲೂಗೆಡ್ಡೆನ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಬಾಣಲೆಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡೆ ಬೇಯಿಸ್ಕೊಳ್ತೀನಿ. ಇದು ಮುಚ್ಚಳ ಮುಚ್ಚಿಟ್ಟಿದ್ದೀನಿ. ಸಾಸಿವೆ ಎಲ್ಲ ಫುಲ್ ಹಾರುತ್ತೆ ಅಂತ ಸಾಸಿವೆ ಹಾಕಿ ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಒಣಮೆಣಸಿನ್ಕಾಯಿ 2 ಚೂರು ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಹುರಿದಾಯಿತು. ಇವಾಗ ಆಲೂಗೆಡ್ಡೆ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಆಲೂಗೆಡ್ಡೆ ಇಲ್ಲ ಅಂದರೆ ಸಪ್ಪೆ ಆಗುತ್ತಲ್ಲ. ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಅದು ಕರಗಿ ಬೇಯೋದು ಬೇಡ ಅಂತ ಬೆಳ್ಳುಳ್ಳಿ ತುರಿದು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ತರಕಾರಿ ಬೇಯುವಾಗನೇ ಹಾಕ್ಕೊಳ್ಬೇಕಿತ್ತು, ಮರ್ತೋಗಿತ್ತು. ಇವಾಗ ತುರಿದು ಹಾಕಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸೀಳಿ ಹಾಕಿದ್ದೀನಿ. ಇದು ಆಪ್ಷನಲ್ ಹಸಿಮೆಣಸಿನ್ಕಾಯಿ, ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಟೇಸ್ಟ್ ಒಂದು ಚೆನ್ನಾಗಿರುತ್ತೆ. ಬೇಳೆ ಚೆನ್ನಾಗಿ ಕರಗಿ ಬೆಂದಿದೆ. ತರಕಾರಿ, ಬೇಳೆ, ಟೊಮೆಟೊ ಎಲ್ಲ ಅದರ ರುಚಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸಾಂಬಾರು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ ನಾನೇ ಮಾಡಿರೋದು ಮನೆಯಲ್ಲಿ. ಅದನ್ನು ಬೇಕಾದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಏನಪ್ಪ ಇಷ್ಟೊಂದು ಹಾಕಿದ್ದಾಳೆ ಅಂದ್ಕೋಬೇಡಿ. ಅದು ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಖಾರ ಕಡಿಮೆ ಇರುತ್ತೆ. ಬೇಳೆಗೆ ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇಯಿಸಿದ ನುಗ್ಗೆಕಾಯಿ ಇದೆಯಲ್ಲ ಅದನ್ನ ಸೇರಿಸ್ಕೊಳ್ಬೇಕು. ಈ ವಿಡಿಯೋ ನೋಡ್ತಿರೋವರಿಗೆಲ್ಲ ಧನ್ಯವಾದಗಳು. ಹುಣಸೆ ಹಣ್ಣಿನ ರಸ ಸೇರಿಸೋದ್ರಿಂದ ಸಾಂಬಾರಿಗೆ ಇನ್ನೂ ಹೆಚ್ಚಿನ ರುಚಿ ಬರುತ್ತೆ. ಬೆಲ್ಲ ಬೇಕಾದರೆ ಒಂದು ಸಣ್ಣ ಗಾತ್ರದ ಬೆಲ್ಲ ತುಂಡು ಹಾಕ್ಕೊಳ್ಳಿ. ನಾನು ಹಾಕಲಿಲ್ಲ, ಆಪ್ಷನಲ್ಲು. ಒಗ್ಗರಣೆ ಹಾಕಿದ ಆಲೂಗೆಡ್ಡೆನೂ ಎಲ್ಲ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಪಕ್ಕದಲ್ಲಿ ಟೀಗೂ ಇಟ್ಟಿದ್ದೆ. ಟೀನೂ ಕಾದು ರೆಡಿಯಾಗಿದೆ. ಸಾಂಬಾರು ಕುದೀತಿರುವಾಗ ಒಳ್ಳೆ ಪರಿಮಳ ಬರ್ತಿತ್ತು. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.